Hello all, welcome back to my channel Rakesh and Co. Co is me, his wife. See, this is the place I launched to come back every time. ಆಯಿತಾ, ಕೆಲಸ ಮುಗಿದ ತಕ್ಷಣ ಯಾವಾಗಪ್ಪ ಮನೆಗೆ ಹೋಗ್ತೀವಿ ಅನ್ನೋ ಥರ. ಇಲ್ಲಿ ನೋಡಿ, ನಮ್ಮದು 2 ಅಡಿಷನ್ ಪ್ಲ್ಯಾಂಟ್, ನ್ಯೂ ಪ್ಲ್ಯಾಂಟ್ ಅಡಿಷನ್ನು. ನಮ್ಮ ಸೆಟ್ ಆಫ್ ಪ್ಲ್ಯಾಂಟ್ಸ್ ದ್ಯಾಟ್ ವಿ ಹ್ಯಾಡ್ ಕಲೆಕ್ಷನ್ ಏನಿತ್ತು ಅದಕ್ಕೆ 2 ಪ್ಲ್ಯಾಂಟು. ರೀಸೆಂಟಾಗಿ ಹೊರಗಡೆ ಹೋಗಿದ್ವಿ. ಬರ್ತಾ ನರ್ಸರಿ ತುಂಬ ಚೆನ್ನಾಗಿತ್ತು, ಪಾಟ್ ಕಲೆಕ್ಷನು ತುಂಬ ಚೆನ್ನಾಗಿತ್ತು. ನರೇಶ್ ನರ್ಸರಿ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲಿಂದ ತೊಗೊಂಬಂದ್ವಿ. ವೆರಿ ಅಫೋರ್ಡಬಲ್ ಇತ್ತು. ಪ್ರೈಸ್ ಕೇಳಿನೇ ತೊಗೊಂಡ್ವಿ ನಾವು ಒಂದು 4 ಪಾಟು. ಅಷ್ಟು ಚೆನ್ನಾಗಿತ್ತು. ಫಸ್ಟ್ ಮನೆ ಒಳಗಡೆ ಹೋಗೋಣ. ಯಾರಿದ್ದಾರೆ? ಯಾರೂ ಇಲ್ಲ, ಫುಲ್ ಸೈಲೆಂಟ್ ಇದೆ. ಓ, ರಾಕೇಶ್ ಮಾಡ್ತಿದ್ದಾರೆ. ಓಕೆ, ಹಲೋ. ಹಬ್ಬ, ಇವಾಗ ಫಸ್ಟ್ ಥಿಂಗ್ ಹುಡ್ಕೋದು. ಅಮ್ಮ ಅಮ್ಮ ಮಮ್ಮಿ ಎಲ್ಲಿ? ರಾಕೇಶ್, ಹೌ ಮಚ್ ಎವರ್ ಐ ಗ್ರೋ ಅಪ್, ಫಸ್ಟ್ ಥಿಂಗ್ಸ್ ಫಸ್ಟ್ ಹುಡ್ಕದೆ ನಮ್ಮಮ್ಮನ. ಅಮ್ಮ ಎಲ್ಲಿರ್ತಾರೆ? ಕಿಚನಲ್ಲಿ. ಇಲ್ಲ, ನಮ್ಮಮ್ಮ ಓಕೆ, ಹೊರಗಡೆ ಬಾಲ್ಕನಿಯಲ್ಲಿದ್ದಾರೆ ಅಮ್ಮ. ಸೊ ವಾಟ್ ಎವರ್ ಹ್ಯಾಪನ್ಸ್, ಫಸ್ಟ್ ಥಿಂಗ್ ಫಸ್ಟ್, ಮನೆಗೆ ಬಂದಿದ ತಕ್ಷಣ ಅಮ್ಮನ ಹುಡ್ಕೋದು ನಾನು. ಆಮೇಲೆ ನನ್ನ ಮಗಳು ವಾಟ್ ಈಸ್ ಶಿ ಡೂಯಿಂಗ್ ಅಂತ ಮೇಡಮ್ ಅವ್ರು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಲುಕ್ ಎಟ್ ಹರ್, ಶಿ ಈಸ್ ಅಪ್ಸೆಟ್. ಆರ್ ಯು ಅಪ್ಸೆಟ್? ವೈ? ದಟ್ಸ್ ನಾಟ್ ಫಿಟ್ಟಿಂಗ್ ಯು? ಪೇಪರಲ್ಲಿ ಸ್ಪೆಕ್ಟ್ ಮಾಡ್ಕೊಂಡಿದ್ದಾಳೆ ಅವಳು, ವಿಚ್ ಇಸ್ ಅವಳಿಗೆ ಹಾಕಕ್ಕಾಗ್ತಿಲ್ಲ. ದಟ್ಸ್ ಅ ಪ್ರಾಬ್ಲಮ್. ಹಬ್ಬ, ನನಗೂ ಟಯರ್ಡ್ ಆಗಿದೆ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಕಪ್ ಆಫ್ ಟೀ ಹಿಡ್ಕೊಂಡು ಕೂತ್ಕೋತೀನಿ, ಆಮೇಲೆ ಸಿಗ್ತೀನಿ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು, ಗಿವ್ ಮಿ ಆಲ್ ದಿ ಸ್ಟ್ರೆಂತ್ ಟು ಲೀಡ್ ಮೈ ಲೈಫ್ ದ ವೇ ಐ ವಾಂಟ್ ಅಂತ ಕೇಳ್ಕೊಂಡು, ಕೇಳು ಚಿನ್ನಿದು, ಐ ಲವ್ ಮೈ ಮಾಮ್ ಬಿಕಾಸ್. ಯಾಕೆ? ನೀನ್ ಹೇಳು. ಇವಾಗ ಸಿಂಪಲ್ ಆಗಿ ಒಂದು ಚಿಕನ್ ಸೆಮಿ ಗ್ರೇವಿ ತರ ಮಾಡ್ಬೇಕಂತೆ. ಕೆಲಸ ಮುಗಿಸ್ಕೊಂಡ್ ಬಂದಿದ್ದೀನಿ, ಬೇಗ ಆಗ್ಬಿಡ್ಬೇಕು. ವೆರಿ ಸಿಂಪಲ್ ರೆಸಿಪಿ ಅಂತ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಯೂಶಲಿ ಇದಕ್ಕೆಲ್ಲ ನಾನು ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಇರುವಂತ ಒಂದ್ ರೆಸಿಪಿ. ಸೆಮಿ ಗ್ರೇವಿ ಬರುತ್ತೆ. ಈ ಚಿಕನ್ಗೆ ಏನ್ ಹೆಸರಿಡ್ಬೇಕು ಅಂತ ನಂಗೆ ಗೊತ್ತಿಲ್ಲ, ಬಟ್ ಐ ಕೀಪ್ ಎಕ್ಸ್ಪೆರಿಮೆಂಟಿಂಗ್. ಹಂಗಾಗಿ ಉಟ್ಕೊಂಡಿರೋಂತ ಒಂದು ಡಿಶ್ ಇದು. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಆನಿಯನ್ಸ್, ಫ್ರೈಡ್ ಆನಿಯನ್ಸ್ ಮತ್ತೆ ಕೋಕೋನಟ್ ಮಿಲ್ಕ್. ದೀಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕಮ್, ಐ ವಿಲ್ ಶೋ ಯು ರೆಸ್ಟ್ ಆಫ್ ದ ಇಂಗ್ರೀಡಿಯೆಂಟ್ಸ್ ದಟ್ ಆರ್ ರಿಕ್ವೈರ್ಡ್. 1/4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಾ, 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಸೋಂಪು, 1 ಇಡಿ ಪುದೀನ, 1 ಇಡಿ ಕೊತ್ತಂಬರಿ, 1 kg ಚಿಕನ್ಗೆ 3 ಮೀಡಿಯಂ ಸೈಜ್ ಆನಿಯನ್ಸು, ಅದು ಈ ಥಿನ್ ಸ್ಲೈಸಸ್ ಮಾಡ್ಕೊಬೇಕು. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಆರ್ ಕೊರಿಯಾಂಡರ್ ಪೌಡರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ ಅದು, ಕೋಕೋನಟ್ ಮಿಲ್ಕ್ 1 ಚಿಕ್ಕ ಬೌಲ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಅರಿಶಿನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಲೆಟ್ಸ್ ಗೆಟ್ ಇನ್ ಟು ದ ಪ್ರಾಸೆಸ್. ಈಗ ಕುಕ್ಕರ್ ಕಡಾಯಲ್ಲಿ ಆನಿಯನ್ಸ್ ಮೀಡಿಯಂ ಸೈಜ್ ಒಂದು ಚಿಕ್ಕದು ಹಾಕೊಂಡು, ಸ್ವಲ್ಪ ಕರಿಬೇವು ಹಾಕೊಂಡು, ಚಿಕನ್ ಹಾಕಿ, ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬಿಟ್ಟಿದ್ದೀನಿ. ಸೊ ಇವಾಗ ನೋಡಿ, ನೀರೆಲ್ಲ ಚಿಕನ್ ಚೆನ್ನಾಗಿ ಬಿಟ್ಕೊಂಡಿದೆ. ವಾಷಿಂಗ್ ಪ್ರಾಸೆಸ್ ಎಲ್ಲ ನಿಮ್ಗೆ ಗೊತ್ತಲ್ಲ, ಸೇಮ್ ಪ್ರೊಸೀಜರ್ ವಾಶ್ ಮಾಡೋದು ನಾನು, ಮತ್ತೆ ಫ್ರೈ ಮಾಡ್ಕೊಳ್ಳೋದು ಕೂಡ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಈ ಚಿಕನ್ ಸೈಡಲ್ಲಿ ಬೇಯ್ತಾ ಇರ್ಲಿ, ಹಾಗೆ ಬಿಡ್ತೀನಿ. ನೀರೆಲ್ಲ ಆವಿ ಆಗ್ಬಿಡ್ಬೇಕು ಚಿಕನ್ ಅಲ್ಲಿ, ಚೆನ್ನಾಗಿ ಬೆಂದು. ಚಿಕನ್ ಸೈಡಲ್ಲಿ ಏನಿದೆ ಅದು ಬೇಯ್ತಾ ಇರ್ಲಿ. ನಾನಿವಾಗ ಗ್ರೇವಿಗೆ ಏನ್ ಪ್ರೊಸೀಜರ್ ಬೇಕೋ ಅದನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಫಸ್ಟ್ ಒಂದ್ ಕಡಾಯಿ ತಗೊಂಡ್ಬಿಡೋಣ. ಅದೇ ಕಡಾಯಲ್ಲಿ ನಾನು ಸೆಮಿ ಗ್ರೇವಿ ಫುಲ್ ಮಾಡ್ಕೋತೀನಿ. ಸೊ ದೊಡ್ಡ ಕಡಾಯಿ ತಗೊಳ್ಳೋಣ. ಸೊ ಟಡಾ, ಈ ಕಡಾಯಿಗೆ ಫಸ್ಟ್ ಲೆಟ್ಸ್ ಹಾಕಿ ಎಣ್ಣೆ ನೋಡಿ, ಸಮ್ವೇರ್ ಅರೌಂಡ್ 3 ಟೇಬಲ್ ಸ್ಪೂನ್ಸ್ ಅಷ್ಟು ಎಣ್ಣೆ. ಅದನ್ನ ನಾನು ಇವಾಗ ಹಾಕೋತೀನಿ. ಸಾಕು, ಇಷ್ಟೇ ಎಣ್ಣೆ ಇದಕ್ಕೆ. ವೆರಿ ಕಮ್ಮಿ ಎಣ್ಣೆ ಇಡಿಸುವಂತ ಡಿಶ್ ಇದು. ಸ್ವಲ್ಪ ಬಿಸಿ ಆಗ್ಲಿ. ಇವಾಗ ಎಣ್ಣೆ ಕಾದಿದೆ. ಸೊ ಏನಿದೆ ಆನಿಯನ್ಸ್ನ ಕಂಪ್ಲೀಟ್ ಆಗಿ ಫ್ರೈ ಮಾಡ್ಕೊಬೇಕು. ಅದೇ ಈ ಡಿಶ್ನ ಹೈಲೈಟ್.
ಆನಿಯನ್ಸು ಲಿಟ್ರಲಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡೋಣ. ಇದು ಟೇಕ್ ಲಿಟಲ್ ಟೈಮ್, ಅಂದರೆ ಒಂದು 5 ನಿಮಿಷ ಎಕ್ಸ್ಟ್ರಾ ಅಷ್ಟೇ. ಬಟ್ ವರ್ತ್ 5 ಮಿನಿಟ್ಸ್ ಸ್ಪೆಂಡ್ ಮಾಡೋದು ಆನಿಯನ್ ಫ್ರೈ ಮಾಡೋದ್ರಲ್ಲಿ ಈಸ್ ವರ್ತ್, ಬಿಕಾಸ್ ಟೇಸ್ಟ್ ಎಮ್ಮಿ ಇರುತ್ತೆ. ಇವಾಗ ನೋಡಿ ಆನಿಯನ್ಸು ಎಷ್ಟು ಫ್ರೈ ಆಗಿದೆ ಅಂತ. ಕ್ಯಾನ್ ಯು ಸಿ ದ ಬ್ರೌನ್ ಶೇಡ್ಸ್ ಇನ್ ದ ಆನಿಯನ್? ಇಷ್ಟು ಬ್ರೌನ್ ಶೇಡ್ಸ್ ಆಗಬೇಕು. ಓನ್ಲಿ ದೆನ್ ಯುವರ್ ಗ್ರೇವಿ ವಿಲ್ ಟೇಸ್ಟ್ ಗುಡ್ ನನ್ನ ಪ್ರಕಾರ. ಸೊ ಇಷ್ಟು ಬ್ರೌನ್ ಮಾಡ್ಕೊಂಡಿದ್ದೀನಿ, ಸಾಕು. ಬೇರೆ ಏನು ಫ್ರೈ ಮಾಡ್ಕೊಳ್ಳಲ್ಲ, ಜಸ್ಟ್ ಟರ್ನ್ ಇಟ್ ಆಫ್ ಅಷ್ಟೇ. ಇವಾಗ ನೋಡಿ ಆನಿಯನ್ಸ್ ಎಲ್ಲ ತಣ್ಣಗಾಗಿದೆ. ಸೊ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾವೇನು ತೊಗೊಂಡಿದ್ವಿ ಪೆಪ್ಪರು, 1/2 ಟೇಬಲ್ ಸ್ಪೂನ್ ಪೆಪ್ಪರ್, 1/2 ಟೇಬಲ್ ಸ್ಪೂನ್ ಜೀರಾ, ಅದರಲ್ಲಿ 1/2 ಟೇಬಲ್ ಸ್ಪೂನ್ ಸೋಂಪು, ಅದನ್ನ ಹಾಕ್ಕೊಂಡು ಇವಾಗ ಇದಕ್ಕೆ ಪುದೀನ 1 ಇಡಿ ಏನಿದೆ ಪುದೀನ, ಕೊತ್ತಂಬರಿ 1 ಇಡಿ ಏನಿದೆ ಆ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ, ಫೈನ್ ಪೇಸ್ಟ್. ಇದು ನೋಡಿ ಈ ಲೆವೆಲ್ಗೆ ಪೇಸ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನ್ಸ್ ಹಾಕ್ಕೊಳ್ಳೋಣ. ಒನ್ ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ಸ್ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇದಿಷ್ಟು ಪೇಸ್ಟ್ ಆಗಿದೆ. ಇಷ್ಟು ಪೇಸ್ಟ್ ಸಾಕು ನಮಗೆ, ಇಷ್ಟು ತಿಕ್ ಪೇಸ್ಟು. ನೀರೇನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಹಾಗೆ ಗ್ರೈಂಡ್ ಮಾಡಿ, ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸಾಕು ಅಷ್ಟೇ ನಮಗೆ. ಇನ್ನೂ ಒಂದು ಸ್ವಲ್ಪ ಬೇಕಂದ್ರೆ 1-2 ರೌಂಡ್. ಪರ್ಫೆಕ್ಟ್ಲಿ ಫೈನ್, ಇಷ್ಟು ಪೇಸ್ಟ್ ನಮಗೆ ಸಾಕು. ಇವಾಗ ಚಿಕನು ನೀರು ಬಿಟ್ಕೊಂಡಿದೆ ಚೆನ್ನಾಗೆ. ಸೊ ನನಗಿನ್ನೂ ಒಂದು ಸ್ವಲ್ಪ ನೀರು ಕಮ್ಮಿ ಆಗಬೇಕು ಇದರಲ್ಲಿ. ಅಲ್ಲಿ ತನಕ ನಾನು ವೇಟ್ ಮಾಡ್ತೀನಿ, ಯಾಕಂದರೆ ನಂಗೆ ಸೆಮಿ ಗ್ರೇವಿ ಬೇಕು, ಸಾರು ಥರ ಬೇಡ ನನಗೆ. ಅದಕ್ಕೋಸ್ಕರ ಲೆಟ್ ಇಟ್ ಬಾಯ್ಲ್ ಆ್ಯಂಡ್ ಸಿಮ್ಮರ್ ಅನ್ನೋ ಥರ ಬಿಟ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು. ಬಟ್ ಚಿಕನ್ ಏನು ಬಿಡಲ್ಲ, ಯಾಕಂದರೆ ಓಪನ್ ವಿಸಿಲಲ್ಲಿ ನಾನು ಬೇಯಿಸ್ತಾ ಇರೋದ್ರಿಂದ ದೇರ್ ಇಸ್ ನೋ ಚಾನ್ಸ್ ಆಫ್ ಚಿಕನ್ ಬಿಟ್ಕೊಳ್ಳೋದು. ಈಗ ನೋಡಿ ನಾವು ಚಿಕನ್ ಏನು ಪಕ್ಕದಲ್ಲಿ ಬೇಯಕ್ಕೆ ಇಟ್ಕೊಂಡಿದ್ವಿ ಅದರಲ್ಲಿ ಆಲ್ಮೋಸ್ಟ್ ನೀರೆಲ್ಲ ಬಿಟ್ಟು ಸಿಮ್ಮರ್ ಆಗಿದೆ ನೀರೆಲ್ಲ. ಸೊ ಇವಾಗ ನಾವು ಇದನ್ನ ಏನು ಮಾಡೋಣ, ಇದು ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಕಡೆಗೆ ಯಾಕೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಅಂತಂದರೆ ಸ್ವಲ್ಪ ಫ್ರೈ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಇಫ್ ಯು ಆರ್ ಪರ್ಫೆಕ್ಟ್ಲಿ ಫೈನ್ ವಿತ್ ವರ್ಕಿಂಗ್ ಇನ್ ದಿಸ್, ಆರಾಮಾಗಿ ಮಾಡ್ಕೊಳ್ಳಿ. ದೆರ್ ಇಸ್ ನೋ ನೀಡ್ ಆಫ್ ಚೇಂಜಿಂಗ್ ಆ್ಯಂಡ್ ಆಲ್. ಸೊ ಇವಾಗ ನಾನೇನು ಮಾಡ್ತೀನಿ, ಇದನ್ನ ಕಡೆಗೆ ಹಾಕ್ಕೋತೀನಿ. ಹುಷಾರಾಗಿ ಹಾಕ್ಕೊಳ್ಳಿ, ಬಿಸಿ ಇರುತ್ತಲ್ವಾ ಅದರಿಂದ ಸಿಡಿಯುತ್ತೆ. ಸೊ ಇವಾಗ ಸ್ಟವ್ ಹಚ್ಕೊಳ್ಳೋಣ. ಇವಾಗ ಏನು ಮಾಡೋಣ ಅಂತಂದರೆ, ನಾವು ಏನು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ನಾವು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡ್ಬಿಡೋಣ. ನಾವು ಆನಿಯನ್ಸ್ನ ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಹಸಿ ವಾಸನೆ ಏನಿರೋದಿಲ್ಲ. ಬಟ್ ಕೊತ್ತಂಬರಿ ಪುದೀನ ಬೇಯ್ತಾ ಅದು ಚೆನ್ನಾಗಿ ಆಗುತ್ತೆ. ಇವಾಗ ನೋಡಿ ಇಷ್ಟು ತಿಕ್ ಪೇಸ್ಟ್ನ ನಾನು ಇದಕ್ಕೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಇದಕ್ಕೆ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಪೇಸ್ಟು, ಅದನ್ನೆಲ್ಲ ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇದೆ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಇದನ್ನು ಸ್ವಲ್ಪ ಮಿಕ್ಸ್ ಇಟ್ ಅಪ್ ಸೊ ದಟ್ ನಮಗೆ ಮಸಾಲೆ ಏನು ರಿಸೈಡ್ ಆಗಿರುತ್ತೆ ಜಾರಲ್ಲಿ ಅದೆಲ್ಲ ನೀಟಾಗಿ ಬರೋ ಥರ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಇವಾಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಆಲ್ರೆಡಿ ನಾನು ಅರಿಶಿನ ಹಾಕಿ ಚಿಕನ್ನ ಬೇಯಿಸಿರೋದು, ಬಟ್ ಸ್ಟಿಲ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇವಾಗ ನೋಡಿ ಇದಕ್ಕೆ ನಾನು ಏನು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ಸ್ ಅಷ್ಟು ಧನಿಯಾ ಪೌಡರ್ ಏನು ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಮತ್ತು
ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ ಏನಿದೆ ಅದನ್ನ ಹಾಕೋತಾ ಇದ್ದೀನಿ. ಇವಾಗ ಸಿಮ್ಗೆ ಇಟ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದನ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಸಿಮ್ಮಲ್ಲಿಟ್ಟು ಒಂದು 5 ಮಿನಿಟ್ಸ್ ಹೀಗೆ ಬೇಯಕ್ಕೆ ಬಿಟ್ಬಿಡ್ತೀನಿ ನಾನು. ಆಫ್ಟರ್ 5 ಮಿನಿಟ್ಸು ನಾನು ಇದನ್ನ ತೆಗಿತಾ ಇದ್ದೀನಿ. ನೀವು ಆಲ್ರೆಡಿ ನೋಡ್ಬೋದು ಆಯಿಲ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂದ್ಬಿಟ್ಟು. ಈ ಸ್ಟೇಜಲ್ಲಿ ನಾನೇನು ಮಾಡ್ತೀನಿ, ಈ ಕೋಕೋನಟ್ ಮಿಲ್ಕ್, ಅ ಬೌಲ್ ಫುಲ್ ಆಫ್ ಕೋಕೋನಟ್ ಮಿಲ್ಕ್ ಏನಿದೆ ಅದನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ. ಗಿವ್ ಇಟ್ ಅ ಪ್ರಾಪರ್ ಮಿಕ್ಸ್. ಇದನ್ನ ನೋಡಿ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದ್ ಸೈಡ್ ಮುದ್ದೆಗೆ ಇಟ್ಕೊಂಡು, ಮುದ್ದೆ ಆದ್ಮೇಲೂ ನೀವು ಆಫ್ ಮಾಡಿದ್ರು ನಥಿಂಗ್ ಟು ವರಿ, ಏನು ಆಗೋದಿಲ್ಲ. ಯಾಕಂತಂದ್ರೆ ಅದರಲ್ಲಿ ಗ್ರೇವಿ ತುಂಬಾ ಜಾಸ್ತಿನೇ ಇದೆ. ಸೊ ಮುದ್ದೆಗೆ ಇಟ್ಕೊಂಡು ಅನ್ನಕ್ಕೆ ಇಟ್ಕೊಂಡು ಆಮೇಲೆ ಆಫ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ವಿಡಿಯೋಗ್ರಾಫರ್ ಅರೋಮಾ ಹೆಂಗಿದೆ, ಲುಕ್ ಎಟ್ ದಿಸ್. ಇದು ನಮ್ಮ ಇವತ್ತಿನ ಚಿಕನ್ ಗ್ರೇವಿ ಮುದ್ದೆ ಸೈಡಲ್ಲಿ ರೆಡಿ ಆಗ್ತಾ ಇದೆ. ನೀವು ಇದನ್ನ ದೋಸೆ, ಇಡ್ಲಿ, ಚಪಾತಿ, ರೈಸು, ಆಮೇಲೆ ಪರೋಟ, ಪೂರಿ, ನಿಮ್ಗೆ ಏನದ್ರಲ್ಲಿ ಇಷ್ಟ ಆಗುತ್ತೋ ಅದ್ರಲ್ಲಿ ತಿನ್ಬೋದು. ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ವೆರಿ ವೆರಿ ಟೇಸ್ಟಿ. ಚಿಕನ್ ಗ್ರೇವಿನ ಮುದ್ದೆ ಮತ್ತು ಅನ್ನ ಜೊತೆ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೈನಿಂಗ್ ಆಫ್. ಗುಡ್ ಬಾಯ್.